ಆರೋಗ್ಯವಾಗಿದ್ದರೆ ಆಸ್ತಿನ ಸಂಪಾದನೆ ಮಾಡ್ಬೋದು. ಆದರೆ ಆಸ್ತಿಯಿಂದ ಯಾವತ್ತೂ ಆರೋಗ್ಯನ ಸಂಪಾದನೆ ಮಾಡೋಕ್ಕಾಗಲ್ಲ. ತುಂಬ ಜನ ನಾನು ಹಪ್ಪಳದ ವಿಡಿಯೋ ಹಾಕಿದ್ದು ತುಂಬ ಜನ ಕೇಳಿದ್ದು ಏನಪ್ಪ ಅಂದರೆ ತುಂಬ ಕಮೆಂಟ್ಗಳು ಬಂದಿದ್ದಾವೆ. ಹಾಗೆ ಪರ್ಸ್ನಲ್ ಮೆಸೇಜಸ್ ಕೂಡ ಬಂದಿರೋದು. ನಿಮ್ಮ ಹತ್ರ ಹಪ್ಪಳ ಮಾತ್ರನೇ ಅವೈಲೇಬಲ್ ಇರೋದಾ? ಇನ್ನೇ ಬೇರೆ ಏನಾದರೂ ಇದೆಯಾ ಮೇಡಮ್ ಅಂತ. ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಒಂದು ಪ್ರೋಟೀನ್ ಪೌಡ್ರು 35 ಮಿಕ್ಸು 35 ಪದಾರ್ಥಗಳನ್ನ ಹಾಕಿ ಒಂದು ಪ್ರೋಟೀನ್ ಪೌಡ್ರು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಅವಾಗ ತುಂಬ ಕಮೆಂಟ್ ಬಂದಿತ್ತು, ನಾವು ಬೈ ಮಾಡ್ಬೋದಾ, ನಿಮ್ಮ ಹತ್ರ ಡೆಲಿವರಿ ಇದೆಯಾ, ಡೆಲಿವರಿ ಕೊಡ್ತೀರಾ ಅಂತ. ಸೊ ನಾನು ಅವಾಗ ಮನೆಗೆ ಮಾಡ್ಕೊಂಡಿದ್ದ ಕಾರಣ ಯಾರಿಗೂ ಡೆಲಿವರಿ ಕೊಡೋದಕ್ಕಾಗಿರಲಿಲ್ಲ. ಸೊ ಈ ಸಲ ನಾನು ಈ ಹಪ್ಪಳದ ಜೊತೆಗೇನೆ 40 ಪದಾರ್ಥಗಳನ್ನ ಸೇರಿಸಿ ಇಲ್ಲಿ ಪ್ರೋಟೀನ್ ಪೌಡ್ರನ್ನ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ವಾಟ್ಸಪ್ನ ಮಾಡ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕ ರುಚಿ 24. ಇಲ್ಲಿ ನಾನು 40 ಐಟಮ್ಗಳು ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ರಾಗಿನ ತೊಗೊಂಡಿದ್ದೀನಿ, ಹಾಗೆ ಗೋಧಿ ತೊಗೊಂಡಿದ್ದೀನಿ, ಮತ್ತು ಇದು ಬಂದು ಬ್ಲ್ಯಾಕ್ ರೈಸು, ಕಪ್ಪು ಅಕ್ಕಿ. ಇದು ತುಂಬ ರಿಕ್ವೆಸ್ಟೆಡ್ ಆಗಿತ್ತು ಅಕ್ಕಿ ಹಾಕಿ ಮಾಡಬೇಕು ಅಂತ. ಹಾಗೆ ಇದು ಕೆಂಪಕ್ಕಿ, ಮತ್ತು ಇದು ರಾಜಮುಡಿ ಅಕ್ಕಿ, ಮತ್ತು ಕುಸುಲಕ್ಕಿ, ಮತ್ತು ಇದಕ್ಕೆ ಸಬ್ಬಕ್ಕಿ ಕೂಡ ಇದು ಬಿಳಿ ಜೋಳ, ಇದು ಬಂದು ನವಣೆ, ಸಾಮೆ, ಆರ್ಕ, ಮತ್ತು ಇದು ಊದ್ಲು ಅಥವಾ ಕೊರ್ಲೆ ಎರಡು ಒಂದೇನೆ, ಮತ್ತು ಇದು ಸಬ್ಬಕ್ಕಿ, ಮತ್ತು ಇದು ಹುರುಳಿಕಾಳು, ಹೆಸರು ಕಾಳು, ಹಾಗೆ ಇದು ಕಪ್ಪು ಉದ್ದಿನಕಾಳು. ಇದು ಬರೀ ಉದ್ದಿನಕಾಳಲ್ಲ, ಕಪ್ಪು ಉದ್ದಿನಕಾಳು ಇಲ್ಲಿ. ಮತ್ತು ಇದು ಬಂದು ಮೊಳಕೆ ಕಾಳಲ್ಲ, ಮಡಕೆ ಕಾಳು. ಹಾಗೆ ಇದು ತೊಗರಿಬೇಳೆ, ಮೈಸೂರು ಬೇಳೆ, ಹೆಸರು ಬೇಳೆ, ಮತ್ತು ಇದಕ್ಕೆ ಇದು ಬಾರ್ಲಕ್ಕಿ ಅಂತ ಹೇಳ್ತೀವಿ, ಗೊತ್ತಾ? ತುಂಬ ಜನಕ್ಕೆ ಗೊತ್ತು ಬಾರ್ಲಕ್ಕಿ ಅಂತ. ಇದು ಬಂದು ಬಾರ್ಲಿ, ಇದು ಬಂದು ಸೂರ್ಯಕಾಂತಿ ಬೀಜ, ಇದು ಕರ್ಬೂಜ ಬೀಜ, ಹಾಗೆ ಇದು ಬಂದು ಕುಂಬಳಕಾಯಿ ಬೀಜ ಅಂತೀವಲ್ವ, ಸೊ ಕುಂಬಳಕಾಯಿ ಬೀಜ, ಮತ್ತು ಇದು ಬಂದು ಕಲ್ಲಂಗಡಿ ಬೀಜ, ಹಾಗೆ ಇದು ಬಂದು ಅಗಸೆ ಬೀಜ, ಮತ್ತು ಕಾಮಕಸ್ತೂರಿ ಬೀಜ, ಚಿಯಾ ಸೀಡೇ ಬೇರೆ ಇರುತ್ತೆ, ಕಾಮಕಸ್ತೂರಿ ಬೀಜನೇ ಬೇರೆ ಇರುತ್ತೆ. ಕಲರಲ್ಲಿ ಗೊತ್ತಾಗ್ಬೋದು ನಿಮಗೆ, ಅದು ಫುಲ್ಲು ಬ್ಲ್ಯಾಕ್ ಇರುತ್ತೆ, ಇದು ವೈಟು ಮತ್ತು ಲೈಟ್ ಬ್ಲ್ಯಾಕ್ ಮಿಕ್ಸ್ ಇರುತ್ತೆ. ಇದು ಬಂದು ಕಪ್ಪು ಎಳ್ಳು, ಹಾಗೆ ಇದು ಬಿಳಿ ಎಳ್ಳು, ಮತ್ತು ಇದು ಬಂದು ಜೀರಿಗೆ, ಡೈಜೆಷನ್ಗೆ ತುಂಬ ಒಳ್ಳೆಯದಿದು ಬಿಳಿ ಜೀರಿಗೆ ಬಂದು. ಸೊ ಮೆಣಸು, ಮತ್ತು ಇದು ಮೆಂತ್ಯ ಒಂದು ಎಷ್ಟು ಆರೋಗ್ಯಕಾರಿ ಪ್ರಯೋಜನಗಳಿದ್ದಾವೆ ಅಂತ ನಿಮಗೆ ಗೊತ್ತು. ಹಾಗೆ ಸೋಂಪು ಕೂಡ ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಓಂಕಾಳು ಅಥವಾ ಅಜ್ವೈನ್, ಇದು ಒಂದು ಏಲಕ್ಕಿ, ಮತ್ತು ಗಸಗಸೆ, ಇಲ್ಲಿ ಗಸಗಸೆನೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಬಾದಾಮಿನ ಹಾಕ್ತಾಯಿದ್ದೀನಿ. ಶುಗರ್ ಪೇಷೆಂಟ್ಗಳು ಗೋಡಂಬಿ ತಿನ್ನೋ ಹಂಗಿಲ್ಲ, ರೆಸ್ಟ್ರಿಕ್ಟೆಡು. ಸೊ ನಾನು ಇಲ್ಲಿ ಬಾದಾಮಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಬಂದು ವಾಲ್ನಟ್ಟು, ಮತ್ತು ಇದು ಬಂದು ಕಡಲೆ ಬೀಜ, ಮತ್ತು ಫೈನಲ್ಲು ನಮ್ಮ ಮಖಾನ ಅಥವಾ ತಾವರೆ ಹೂವದ ಬೀಜ ಅಂತಾರಲ್ಲ, ಲೋಟಸ್ ಸೀಡ್ಸ್. ಸೊ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಟೋಟಲಾಗಿ ನೀವು ನೋಡ್ತಾ ಇರ್ಬೋದು, ನಾನು 40 ಪದಾರ್ಥಗಳನ್ನ ಉಪಯೋಗಿಸಿ ಈ ಪ್ರೋಟೀನ್ ಪೌಡ್ರನ್ನ ಮಾಡ್ತಾ ಇರೋವಂಥದ್ದು. ಲಾಸ್ಟ್ ಟೈಮ್ ನಾನು 35 ಮಿಕ್ಸಲ್ಲಿ ಮಾಡಿದ್ದೆ, ಇದು ಬಂದು 40 ಮಿಕ್ಸು. ಇಲ್ಲಿ ತೋರಿಸೋದೇ ಒಂದು ಹಾಕೋದೇ ಒಂದು ಅಂತ ಏನಿಲ್ಲ, ಇಲ್ಲಿ ಏನು ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ ಅಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ರಿಕ್ವೆಸ್ಟೆಡ್ ಆಗಿದ್ದು ನನಗೆ ಬ್ಲ್ಯಾಕ್ ರೈಸ್ ಹಾಕಿ ಮಾಡಿಕೊಡಿ ಅಂತ. ತುಂಬ ಜನ ಕೇಳಿದ್ರು, ಮೇಡಮ್ ಬ್ಲ್ಯಾಕ್ ರೈಸ್ ಹಾಕಿದ್ರೆ ಮಾತ್ರ ಕೊಡಿ ಪ್ರೋಟೀನ್ ಪೌಡ್ರು ನಮಗೆ ಅಂತ ಕೇಳಿದರು. ಸೊ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಬ್ಲ್ಯಾಕ್ ರೈಸ್ನ ತಂದು ಹಾಕಿ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಕೂಡ ನಾನು ಕ್ಲೀನಾಗಿ ಎಲ್ಲ ಪದಾರ್ಥಗಳನ್ನೂ ಕ್ಲೀನ್ ಮಾಡಿಕೊಂಡು ಇಲ್ಲಿ ಸಣ್ಣ ಕಾವಲ್ಲಿ ಎಲ್ಲನೂ ಉರಿಬೇಕು. ಇಲ್ಲಿ 40 ಐಟಮ್ಗಳು ಉರಿಯೋದಕ್ಕೆ ನನಗೆ ಬೇಕಾಗಿದ್ದಂಥ ಟೈಮು 3.5 ಗಂಟೆ. ಯಾಕಂದರೆ ಪ್ರತಿಯೊಂದೂ ಸಣ್ಣ ಕಾವಲ್ಲಿ ಇಟ್ಕೊಂಡು ಉರಿಬೇಕು, ದುಂಡಾಗಿ ಉರಿಬೇಕು, ಅದು ಒಳ್ಳೆ ಅರೋಮ ಬರಬೇಕು. ನಾವೇನೇ ಪದಾರ್ಥಗಳು ಉರಿಬೇಕಾದ್ರೂ ಅದರಿಂದ ಒಂದು ರಾ ಸ್ಮೆಲ್ ಅಂತ ಬರುತ್ತೆ. ಸೊ ಅದು ಒಳ್ಳೆ ಅರೋಮ ಬರೋವರೆಗೂ ಅದನ್ನ ಫ್ರೈ ಮಾಡಬೇಕು. ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಅಕ್ಕಿ ಬಂದು ಈ ರೀತಿ ಇರುತ್ತೆ. ಬ್ಲ್ಯಾಕ್ ಅಕ್ಕಿ ಉಪಯೋಗ ಏನಪ್ಪ ಅಂದರೆ ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಪ್ಪಿಸುತ್ತೆ. ಹಾಗೆ BP ಶುಗರ್ ಇರೋರ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ಇದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಕ್ಯಾನ್ಸರ್ ಅಂಶಗಳನ್ನ ತೆಗೆದಾಕುತ್ತೆ. ವೆಯ್ಟ್ ಲಾಸ್ಗಂತೂ ಮಾಡಿಸಿದಂಥ ಅಕ್ಕಿ ಅಂತ ಹೇಳ್ಬೋದು. ಅದಕ್ಕೇ ತುಂಬ ಜನ ಕೇಳಿದ್ದು, ಮೇಡಮ್ ನಾವು ಹಾರ್ಟ್ ಪೇಷಂಟ್ ಇದ್ದೀವಿ, BP ಶುಗರ್ ಇದೆ, ನಮಗೆ ಬ್ಲ್ಯಾಕ್ ರೈಸ್ ಇನ್ಕ್ಲೂಡ್ ಮಾಡಿ ನನಗೆ ಪ್ರೋಟೀನ್ ಪೌಡ್ರನ್ನ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ಅವರೆಲ್ಲರಿಗೋಸ್ಕರ ಇಲ್ಲಿ ಬ್ಲ್ಯಾಕ್ ರೈಸ್ನು ಕೂಡ ನಾನು ತಂದು ಇದಕ್ಕೆ ಇನ್ಕ್ಲೂಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನಾನು ಎಲ್ಲ ಪದಾರ್ಥಗಳನ್ನೂ ಸಣ್ಣ ಕಾವಲ್ಲಿ ಇಟ್ಕೊಂಡು ಪ್ರತಿಯೊಂದು ಹುರಿದು ತೋರ್ಸೋದಕ್ಕಾಗಲ್ಲ. ನಾನು ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಹಾಕಿದ್ದೀನಿ ಅಂತ. ನೋಡಿ, ಎಲ್ಲನೂ ಪ್ರತಿಯೊಂದನ್ನು ಹುರಿದು ಅದನ್ನು ರೂಮ್ ಟೆಂಪ್ರೇಚರಲ್ಲಿ ಒಂದು 2 ರಿಂದ 3 ಅವರು ಅದು ಕಂಪ್ಲೀಟ್ಲಿ ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು.
ಸೊ ಇದೆಲ್ಲ ನೋಡಿ ಎಲ್ಲ ಒಂದು ಮಿಕ್ಸ್ ಮಾಡಿ ಎಲ್ಲ ಹುರಿದಾದ್ಮೇಲೆ ನೋಡಿ ಎಲ್ಲ ಒಂದು ಪಾತ್ರೆಗೆ ಈ ಥರ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀನಿ. ಇದು ಕಂಪ್ಲೀಟ್ಲಿ ಇದು ಕೂಲ್ ಆಗೋ ಗಂಟ ರೂಮ್ ಟೆಂಪ್ರೇಚರಲ್ಲೇ ಬಿಟ್ಬಿಟ್ಟು ಆಮೇಲೆ ಹೋಗಿ ಇದನ್ನು ಮಿಲ್ ಮಾಡಿಸ್ಕೊಂಬರ್ತೀವಿ. ಓಕೆನಾ. ನೋಡಿ ಇದಕ್ಕೆ 40 ಪದಾರ್ಥಗಳು. ಮಾರ್ಕೆಟಿಂಗಲ್ಲಿ ತುಂಬ ಪ್ರಾಡಕ್ಟ್ಗಳು ಬಂದಿದ್ದಾವೆ, ಪ್ರೋಟೀನ್ ಅಥವಾ ಮಿಲೆಟ್ಸ್ ಪೌಡ್ರುಗಳು. ಅಲ್ಲಿ ನಾವೇನು ಮಾಡ್ತೀವಿ, ಪ್ಯಾಕೇಜ್ ಮೇಲೆ ಇರೋವಂಥದ್ದು 22+ ಐಟಮ್ಗಳಿರ್ತವೆ, ಇನ್ಕ್ಲೂಡ್ ಆಗಿರುತ್ತೆ, ಅಥವಾ 30+ ಐಟಮ್ಗಳು ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾವು ನೋಡಿರಲ್ಲ. ಬಟ್ ನಾನು ಕೂಡ ಮೋಸ ಹೋಗಲ್ಲ ಆ ರೀತಿ, ನಿಮಗೂ ಕೂಡ ನನ್ನಿಂದ ಮೋಸ ಆಗಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ 40 ಐಟಮ್ಗಳ್ನೂ ಕೂಡ ನಾನಿಲ್ಲಿ ಹಾಕಿ ಮಾಡಿರೋವಂಥ ಪ್ರೋಟೀನ್ ಪೌಡರು ಅಥವಾ ಮಿಲೆಟ್ಸ್ ಪೌಡ್ರ್ ಆಗಿರುತ್ತೆ. ಇದು ಬಂದು BP ಶುಗರ್ ಇರೋರ್ಗಾಗಿರ್ಬೋದು, ಹಾಗೆ ಚಿಕ್ಕ ಮಕ್ಕಳು ಕೂಡ, ನಮ್ಮ ಮನೆಯಲ್ಲೂ ಕೂಡ ನನ್ನ ಮಕ್ಕಳು ಕೂಡ ಇದನ್ನು ಕುಡಿತಾರೆ. ನಮ್ಮ ಮನೇಲಿ ನನ್ನ ಮಕ್ಕಳು, ನಮ್ಮ ಯಜಮಾನರು, ನಾವು ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಕುಡಿತೀವಿ. ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಕೊಡ್ತಾ ಇದ್ದೀನಿ, ಅವರು ಕೂಡ ಇದನ್ನು ತೊಗೊತಾ ಇದ್ದಾರೆ. ನಿಮಗೇನಾದರೂ ಈ ಪ್ರೋಟೀನ್ ಪೌಡ್ರು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋವಂಥ ನಂಬರ್ಗೆ ನೀವು ನನಗೆ ವಾಟ್ಸಪ್ನ ಮಾಡ್ಬೋದು. ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಏರಿಯಾಗಳಿಗೆ ಮಾತ್ರನೇ ಅವೈಲೇಬಲ್ ಇರುತ್ತೆ. ಸೊ ನಾವು ಕೊರಿಯರ್ ಮಾಡದೇ ಇರೋ ಕಾರಣ, ನಾವೇ ತೊಗೊಂಡೋಗಿ ಕೊಡಬೇಕಾಗಿರೋ ಕಾರಣ ನಾನಿಲ್ಲಿ ಔಟ್ಸೈಡ್ ಎಲ್ಲ ಕಳ್ಸೋದಕ್ಕೆ ಆಗ್ತಿಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ, ಮೇಡಮ್ ಕೊರಿಯರ್ ಮಾಡಿ ಅಂತ. ವಿಡಿಯೋ ಹಾಕ್ತಿದ್ದಂಗೆ ಆಗಲೇ ಮಾಡ್ತಾ ಇದ್ದಂಗೆನೇ ತುಂಬ ಜನ ಆಲೇ ತೊಗೊಂಬಿಟ್ಟಿದ್ದಾರೆ ಪ್ರೋಟೀನ್ ಪೌಡರು. ಗೊತ್ತಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗೇ ಆಲ್ಮೋಸ್ಟ್ ಎಲ್ಲ ತೊಗೊಬಿಟ್ಟಿದ್ದಾರೆ. ಸೊ ಇನ್ನೇನಾದರೂ ನಿಮಗೇನಾದರೂ ಈ ಪ್ರೋಟೀನ್ ಪೌಡ್ರು ಬೇಕು ಅಂದರೆ ನೋಡಿ, ಮನೇಲಿ ಹೈಜೆನಿಕ್ಕಾಗಿ ಮಾಡಿರೋ ಅಂಥ ಪ್ರೋಟೀನ್ ಪೌಡ್ರ್ ಇದು. ನಿಮ್ಮ ಕಣ್ಮುಂದೆ ಒಂಚೂರು ಕಟ್ತಂಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಯಾರೂ ಮಾಡಿ ನಮಗೆ ತೋರಿಸಿ ಪ್ರಾಡಕ್ಟ್ನ ಲಾಂಚ್ ಮಾಡಲ್ಲ. ಸೊ ನನ್ನ ಹತ್ರ ತಗೊಳ್ಳೋಕೆ ನಮ್ಗೆ ಮಾಡೋಕ್ಕಾಗಲ್ಲ ಮೇಡಮ್, ನನಗೆ ಕೊಡಿ ಅನ್ನೋದಾದರೆ ನಾನು ನಿಮಗೆ ಡೆಲಿವರಿ ಕೊಡ್ತೀನಿ. ಬೈ ಚಾನ್ಸ್ ಏನಾದರೂ ನಿಮಗೆ ಡೆಲಿವರಿ ಕೊಡೋದಕ್ಕಾಗಲ್ಲ, ನೀವು ತುಂಬ ದೂರ ಇದ್ದರೆ, ನಾವು ರೀಚ್ ಮಾಡೋಕ್ಕಾಗಲ್ಲ ಅಂದರೆ ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಮನೇಲಿ ಮಾಡ್ಕೋಬೋದು. ಆರೋಗ್ಯವಾಗಿರಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ. ನಿಜವಾಗ್ಲೂ ಇದು ಒಂದೊಂದು ಪದಾರ್ಥಗಳಲ್ಲಿ ಒಂದೊಂದು ಅಂತ ಇವಾಗ ಒಂದು ಪ್ರೋಟೀನು ಅಥವಾ ಒಂದು ವಿಟಮಿನ್ಸ್ ಅಂತ ತೊಗೊಂಡ್ರೆ, ಇವಾಗ ಬ್ಲ್ಯಾಕ್ ಅಕ್ಕಿಲಿ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳಿದೆ, ಹಾಗೆ ರಾಗಿಲಿ ಬಂದು ವಿಟಮಿನ್ ಎ ಇರುತ್ತೆ. ಅದು ಇರುಳು ಕುರುಡನ್ನ ಬರದೇ ಇರೋ ಥರ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗೆ ಪ್ರತಿಯೊಂದು ಐಟಮ್ನಲ್ಲೂ ಒಂದೊಂದು ಪ್ರೋಟೀನು ಅಥವಾ ಒಂದೊಂದು ವಿಟಮಿನು ಅಂತ ತೊಗೊಂಡು 40 ಪದಾರ್ಥಗಳಿಂದ 40 ಪ್ರೋಟೀನು ಅಥವಾ 40 ವಿಟಮಿನ್ಸು ನಮ್ಮ ಬಾಡಿ ಒಳಗಡೆ ಹೋದರೆ ಅದು ಎಷ್ಟು ಬೆನಿಫಿಟ್ ಆಗಿರುತ್ತೆ, ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಲ್ವಾ. ಸೊ ನಾನಿಲ್ಲಿ ತುಂಬಾ ರೀಸನಬಲ್ ರೈಟಲ್ಲಿ ಇಲ್ಲಿ ನಾನು ನಿಮಗೆ ಈ ಪ್ರೋಟೀನ್ ಪೌಡ್ರನ್ನ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ನಾನಿಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಇದಕ್ಕೆ ಇನ್ಕ್ಲೂಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ನಾನು ಇಲ್ಲಿ ಉಪ್ಪನ್ನ ಹಾಕಿದ್ದೀನಿ, ನೀವು ಬೇಕಾದರೆ ಬೆಲ್ಲ ಹಾಕ್ಕೊಂಡು ಕುಡಿಬೋದು. ನಾವು ಉಪ್ಪನ್ನೇ ಹಾಕ್ಕೊಂಡು ನಾವು ಕುಡಿಯೋದು. ನಿಜವಾಗ್ಲೂ ಟೇಸ್ಟು ಇದಕ್ಕೆ ನೋ ಆ್ಯಡೆಡ್ ಕಲರ್, ನೋ ಆ್ಯಡೆಡ್ ಶುಗರ್, ಫುಡ್ ಅಡಿಕ್ಷನಲ್ಲಿ ಏನೂ ಇಲ್ಲ. ಇದು ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ಲ, ತುಂಬಾ ಹೈಜಿನಿಕ್ಕಾಗಿ ಮನೆಯಲ್ಲೇ ಮಾಡಿರೋ ಅಂಥದ್ದು. ನೀವೇ ನೋಡಿರ್ಬೋದು, ನಾನು ಯಾವುದೇ ಥರ ಬಾಯ್ಲರಲ್ಲೆಲ್ಲ ಹಾಕಿ ಅದನ್ನ ಫ್ರೈ ಮಾಡಿಲ್ಲ. ಸೊ ಎಲ್ಲನೂ ಸಣ್ಣ ಕಾವಲ್ಲಿ ಇಟ್ಕೊಂಡು ನಾನು ಮನೆಗೆ ಹೇಗೆ ಮಾಡ್ಕೊತೀನೋ ನಿಮ್ಮವರೆಗೂ ಅದನ್ನೇ ತಲುಪಿಸ್ತೀನಿ. ಆರೋಗ್ಯನೇ ಭಾಗ್ಯ, ಆರೋಗ್ಯನೇ ಎಲ್ಲ. ನಾವು ಆರೋಗ್ಯವಾಗಿದ್ದರೆ ಆಸ್ತಿನ ಸಂಪಾದನೆ ಮಾಡ್ಬೋದು, ಆಸ್ತಿ ಇದ್ದರೆ ಯಾವತ್ತೂ ಆರೋಗ್ಯನ ಸಂಪಾದನೆ ಮಾಡೋಕ್ಕಾಗಲ್ಲ. ಆರೋಗ್ಯವಾಗಿರಿ, ಪ್ರೋಟೀನ್ ಪೌಡ್ರು ಕುಡೀರಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಪರ್ಟಿಕ್ಯುಲರ್ ಏರಿಯಾ ಮಾತ್ರನೇ ಅವೈಲೇಬಲ್ ಇರುತ್ತೆ. ನೀವು ಯಾವ ಏರಿಯಾ ಅಂತ ಹೇಳಿ ನಾನು ಅಲ್ಲಿ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು.